my boy Hemant, welcome to Kannada film industry. Welcome. ನಾನು ಬಹುಶಃ ತುಂಬ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳೋಕ್ಕಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನಿ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕೈಲಿ ಏನೂ ಹೇಳೋಕ್ಕಾಗಲ್ಲ. ಐ ವಾಸ್ ಅ ಬ್ಲ್ಯಾಂಕ್ ಪೇಪರ್. ಚಂದ್ರಚಕೋರ್ಲಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನು ಬೇಕೋ ಮಾಡ್ತಾ ಇದ್ದೆ, ಏನು ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾನು. ಆದರೂ ಇಷ್ಟು ವರ್ಷ ಆದರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ, ಮಿಂಚಿನ ಓಟ, ಆ್ಯಂಡ್ ಅಫ್ಕೋರ್ಸ್ ಹರರಾಮ ಹರಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗೀರವರೆಗೂ ಬಂದಿದ್ದೀನಿ. ಅಂದರೆ ತುಂಬ ನೋಡ್ಕೊಂಬಂದಿದ್ದೀನಿ ತುಂಬ ನೋಡ್ಕೊಂಬಂದಿದ್ದೀನಿ, ತುಂಬ ತಿಳ್ಕೊಂಬಂದಿದ್ದೀನಿ. ಬಟ್ ಆದರೂ ಏನು ಗೊತ್ತಾ ಹೇಮಂತ್, ಈಗಲೂ ಎಲ್ಲ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟಾಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ. ಒಳ್ಳೇದು ಮಾತ್ರ. ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡೆಸ್ಕೊಂಡು ಹೋಗು. ನೀನು ಇಷ್ಟ ಬಂದಂಗೆ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡೋಂಗಿಲ್ಲ. ಆ ಒಳ್ಳೆಯವನಾಗಿರೋ ರಜಾ, ನಿನಗೇನು ಬೇಕೋ ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪ್ರೇಷನ್ನು, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಿಲಿ. ನನ್ನ ಪಾತ್ರ ಹಾಗಿತ್ತು. ಆದರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂಥ ಪ್ರಾಣ ಸಂಕಟ, ಅದರಂಥ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಕ್ವಾಟ್ ಅ ಟಾಸ್ಕ್. ಆ ಒಂದು ಟಾಸ್ಕಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಅಫ್ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಆ್ಯಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂಥ ಅಮ್ಮು ಬಂದಿದ್ದಾರೆ. ನಮಗೆ ಭಾಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್, ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಆ್ಯಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ವಾಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರೂ ಪರದೆ ಮೇಲೆ ಆನ್ ಸ್ಕ್ರೀನಲ್ಲಿ ಆ್ಯಕ್ಟಿಂಗ್ ಬರ್ದಿರೋರ ಥರ, ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಥರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಮ್ಯೂಸಿಕ್ ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ದಾರೆ ಆ ಮ್ಯೂಸಿಕ್ಕು. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನು ಗೊತ್ತಮ್ಮ, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ಥರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದರೆ ಯಾಕಮ್ಮ ನೋಡಲ್ಲ ನಮ್ಮ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು, ಮಹಾದೇವರುಗಳಿಗೆ, ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು
ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂಥ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ಮ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವು ಇಲ್ಲೇ ಪಡಿಬೇಕು ಎಲ್ಲದನ್ನು. ನೀವುಗಳೇ ಕೈ ಬಿಟ್ಬಿಟ್ರೆ ನಾವಿನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿಯೊಂದು ಕನ್ನಡ ಸಿನಿಮಾನು. ಬರೋ ಈ ಥರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರಲಿ, ಬರೋ ಹೊಸಬ್ರಿಗಾಗಿರಲಿ ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವು ಯಾರು ನಿಮ್ಮ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ನು ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಕಾರ್ತಿಕ್ ಯು ಲುಕ್ ಫ್ಯಾಬ್ಯುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರದಂತೂ ಕೇಳಂಗೆ ಎಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ಮ ವಿನಯ್ ಅವ್ರು ಇದ್ದಿದ್ದ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 ಡೇಸು, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿರ್ಮಾಪಕರು, ಅನ್ನದಾತರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಆ್ಯಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂಥ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ಮ ಮಗನ್ ಲಾಂಚ್ ಮಾಡಿದಿರ, ನಾಳೆ ಅದರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳನ್ನ ಲಾಂಚ್ ಮಾಡಿ. ನನಗೆ ಮಾಡಿ ಅಂತ ನಾನು ಕೇಳ್ತಿಲ್ಲ ಸರ್, ನಿಮಗೆ ಬಿಟ್ಟಿದ್ದು. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಲಾಟ್ಸ್ ಅಂಡ್ ಲವ್ ಟು ಎವ್ರಿ ಒನ್. ಒಳ್ಳೇದಾಗಲಿ. ಥ್ಯಾಂಕ್ ಯು.